ಹೆಲೋ ನೀಟ್ ಆಸ್ಪಿರೆಂಟ್ಸ್, ವೆಲ್ಕಮ್ ಟು ದ ನ್ಯೂ ವಿಡಿಯೋ. ನಿಮ್ಮಲ್ಲಿ ತುಂಬ ಪ್ರಶ್ನೆಗಳಿರುತ್ತೆ ನೀಟ್ ರಿಸಲ್ಟ್ ಆದಮೇಲೆ. ಸೊ ಯಾರ್ಯಾರು ಏನೇನೋ ನೋಡಿರ್ತೀರ, ಯೂಟ್ಯೂಬ್ ಚಾನಲ್ ನೋಡಿರ್ತೀರ, ಬೇರೆ ಇನ್ನೇನೋ ಓದಿರ್ತೀರ, ಇನ್ನೊಂದಷ್ಟು ಫೇಕ್ ವೀಡಿಯೋಸು ಬಂದಿರುತ್ತೆ. ಸೊ ಇದರೆಲ್ಲರ ಬಗ್ಗೆ ಒಂದು ಕ್ಲಾರಿಫಿಕೇಷನ್ ಕೊಡಲಿಕ್ಕೆ ಟ್ರೈ ಮಾಡಿದ್ದಾರೆ NTA ಅವರು. ಸೊ NTA ಏನು ಮಾಡಿದೆ ಅಂದರೆ, ಅವರ ವೆಬ್ಸೈಟಲ್ಲಿ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವೆಶನ್ಸ್ FAQ ರಿಲೇಟೆಡ್ ಟು ಪೋಸ್ಟ್ ಡಿಕ್ಲರೇಷನ್ ಆಫ್ ದ NEET UG 2024 ರಿಸಲ್ಟ್ ಬಂದಾದಮೇಲೆ ನಿಮ್ಗೆ ಏನೇನು ಡೌಟ್ಸ್ ಬಂದಿದೆ ಅದು ಕ್ಲಾರಿಫಿಕೇಷನ್ ಅಂತ ಒಂದು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿದ್ದಾರೆ. ನೀವು ಡೌನ್ಲೋಡ್ ಮಾಡ್ಕೋಬಹುದು. NEET NTA ವೆಬ್ಸೈಟ್ಗೆ ಹೋಗಿ ಅಲ್ಲಿ ಸಿಗುತ್ತೆ, ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಒಂದಷ್ಟೆಲ್ಲ ಸಿಂಪಲ್ ಕ್ವಶನ್ಸ್ ಇದೆ. ನೆಕ್ಸ್ಟ್ ನಿಮ್ಮ ತಲೆಯಲ್ಲಿ ಏನೇನು ಕ್ವಶನ್ಸ್ ಇದೆಯೋ ಅದಕ್ಕೆಲ್ಲ ಇದೇ ಡಾಕ್ಯುಮೆಂಟಲ್ಲಿ ಕೆಳಗಡೆ ಎಲ್ಲ ಆನ್ಸರ್ ಮಾಡಿದ್ದಾರೆ ಅವರು. ಅವರ ಮೂಗಿನ ನೇರಕ್ಕೆ ಅವರು ಮಾಡ್ಕೊಂಡು ಹೋಗಿದ್ದಾರೆ. ಸೊ ಫಸ್ಟ್ ಕ್ವಶನ್ನು, ವಾಟ್ ಈಸ್ ದ ನ್ಯಾಷನಲ್ ಎಲಿಜಿಬಿಲಿಟಿ ಕಮ್ ಎಂಟ್ರೆನ್ಸ್ ಟೆಸ್ಟ್? ಇದೇನು ಬೇಕಾಗಿಲ್ಲ. ವಾಟ್ ಈಸ್ ದ ಮ್ಯಾಂಡೇಟ್ ಆಫ್ ದ NTA ಫಾರ್ ದ ಕಂಡಕ್ಟ್ ಆಫ್ ದ? ಇದೇನು ನಮಗೇನು ಬೇಕಿಲ್ಲ ಇದು. ವೆನ್ ವಾಸ್ ದ NEET 2024 ಕಂಡಕ್ಟೆಡ್ ಆ್ಯಂಡ್ ದ ರಿಸಲ್ಟ್ ಆಫ್ ದ ಸೇಮ್ ವಾಸ್ ಡಿಕ್ಲೇರ್ಡ್? ಬೇಕಾಗಿಲ್ಲ. ವಾಟ್ ಈಸ್ ದ ರೋಲ್ ಆಫ್ ದ NTA? ಬೇಕಿಲ್ಲ. ವಾಟ್ ಆರ್ ದ ಹೈಲೈಟ್ಸ್ ಆಫ್ NEET UG? ಇದೊಂದು ಸ್ವಲ್ಪ ನೋಡೋಣ. ವಾಟ್ ಆರ್ ದ ಹೈಲೈಟ್ಸ್ ಆಫ್ ದ NEET UG 2024? ಮೇ ಬಿ ಫೌಂಡ್ ಇನ್ ದ ಪ್ರೆಸ್ ರಿಲೀಸ್ ಆಯಿತು. ಟೋಟಲ್ ಕ್ಯಾಂಡಿಡೇಟ್ಸು 2,40,000, 24,06,079. ಅಪಿಯರ್ಡ್ ಕ್ಯಾಂಡಿಡೇಟ್ಸು 23,00,000 ಚಿಲ್ಲರೆ. ಸೊ ಈ ಡೇಟಾ ಎಲ್ಲ ಮೊದಲೇ ಕೊಟ್ಟಿದ್ದಾರೆ ಅವರು. ಇದನ್ನು ಇಲ್ಲಿ ನೋಡ್ಕೋಬಹುದು ನೀವು. ಆಮೇಲೆ ಇನ್ನೊಂದು ಡೌಟು ಜನರಿಗೆ ಇರುತ್ತೆ, ಅದು ಆಲ್ರೆಡಿ ಕ್ಲಾರಿಫೈ ಆಗಿರುತ್ತೆ. ಈಸ್ ದೇರ್ ಅನ್ ಇನ್ಕ್ರೀಸ್ ಇನ್ ದ ರಿಜಿಸ್ಟ್ರೇಷನ್ ಇನ್ ದ NEET UG 2024 ಕಂಪೇರ್ಡ್ ಟು ದ ಪ್ರೀವಿಯಸ್ ಇಯರ್ಸ್? ಡೆಫಿನೆಟ್ಲಿ ಇನ್ಕ್ರೀಸ್ ಆಗಿದೆ ಅಂತ ಎಲ್ರಿಗೂ ಗೊತ್ತು. ಯಾವ ಪರ್ಸೆಂಟೇಜಲ್ಲಿ ಇನ್ಕ್ರೀಸ್ ಆಗಿದೆ ಅಂದರೆ 16.85% ಜಾಸ್ತಿ ಆಗಿದೆ. Yes, there is an increase of 16.85% in the total registration with a 15.71% increase in males and 17.84% in females. So ಉಳಿದ ಕ್ಯಾಟಗರಿದು ಕೊಟ್ಟಿದ್ದಾರೆ. ಹೌ ಮೆನಿ ಕ್ಯಾಂಡಿಡೇಟ್ಸ್ ಕ್ವಾಲಿಫೈಡ್ ಫಾರ್ ದ NEET? ಅಬೌಟ್ 13.16 lakh ಕ್ಯಾಂಡಿಡೇಟ್ಸ್ ವರ್ ಕ್ವಾಲಿಫೈಡ್. 13,16,000 ಜನ ಕ್ವಾಲಿಫೈ ಆಗಿದ್ದಾರೆ. ಔಟ್ ಆಫ್ 24 lakh 13 lakh ಕ್ವಾಲಿಫೈ ಆಗಿದ್ದಾರೆ. ಹೂ ಆರ್ ದ ಎಕ್ಸಾಮಿನೇಷನ್ ಫಂಕ್ಷನರೀಸ್ ಇನ್ವಾಲ್ವ್ಡ್ ಇನ್ ದ ಕಂಡಕ್ಟ್ ಆಫ್ ದ NEET? ಬೇಕಿಲ್ಲ ನಮಗೆ. ಯಾವ ಸ್ಟೇಟಲ್ಲಿ ಜಾಸ್ತಿ ಜನ ಕ್ವಾಲಿಫೈ ಆಗಿದ್ದಾರೆ? ವಿಚ್ ಆರ್ ದ ಟಾಪ್ 3 states ಆರ್ ಯೂನಿಯನ್ ಟೆರಿಟರೀಸ್ ವೇರ್ ದ ಹೈಯೆಸ್ಟ್ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ವರ್ ಕ್ವಾಲಿಫೈಡ್ ಫಾರ್ ದ NEET UG 2024? ಯಾವ ರಾಜ್ಯಗಳಲ್ಲಿ ಜಾಸ್ತಿ ಜನ ಕ್ವಾಲಿಫೈ ಆಗಿದ್ದಾರೆ? ಫಸ್ಟ್ ಸ್ಟೇಟು ಉತ್ತರ ಪ್ರದೇಶು. ರಿಜಿಸ್ಟರ್ಡು 3,44,599. ಅಪಿಯರ್ಡು 3,35,004 ಜನ. ಕ್ವಾಲಿಫೈಡು 1,65,047 ಜನ. 1,65,000 ಬರೀ UPಯಲ್ಲಿ ಕ್ವಾಲಿಫೈ ಆಗಿದ್ದಾರೆ. ಮಹಾರಾಷ್ಟ್ರದಲ್ಲಿ 1,42,665 ಜನ ಕ್ವಾಲಿಫೈ ಆಗಿದ್ದಾರೆ. ರಾಜಸ್ಥಾನಲ್ಲಿ 1,21,240 ಜನ ಕ್ವಾಲಿಫೈ ಆಗಿದ್ದಾರೆ ಅಂತ NTA ರಿಲೀಸ್ ಮಾಡಿರೋ ಡಾಕ್ಯುಮೆಂಟಲ್ಲಿದೆ. ಡಿಡ್ ದ ಕ್ಯಾಂಡಿಡೇಟ್ಸ್ ಗೆಟ್ ಎನ್ ಆಪರ್ಚುನಿಟಿ ಟು ಚಾಲೆಂಜ್ ದ ಪ್ರೊವಿಷನಲ್ ಆನ್ಸರ್ ಕೀಸ್ ಫಾರ್ ದಿ NEET? ಡೆಫಿನೆಟ್ಲಿ ಗೊತ್ತು ನಿಮಗೆ, ಚಾಲೆಂಜ್ ಮಾಡಿದ್ರಿ. ಒಂದಷ್ಟು ಜನ ಎಲ್ಲ, ಒಂದಷ್ಟು ಇನ್ಸ್ಟಿಟ್ಯೂಟ್ಸ್ ಎಲ್ಲ ಮಾಡಿದರು. ಡಿಡ್ ದ ಕ್ಯಾಂಡಿಡೇಟ್ಸ್ ಗೆಟ್ ಎನಿ ಆಪರ್ಚುನಿಟಿ ಟು ವ್ಯೂ ದ OMR ಆನ್ಸರ್ ಶೀಟ್? ಎಸ್, ನೀವು OMR ಶೀಟ್ ನೋಡಿದ್ದೀರಾ. ವಾಟ್ ವಾಸ್ ದ ರೋಲ್ ಆಫ್ ಗ್ರೀವೆನ್ಸ್ ರಿಡ್ರೆಸಲ್ ಕಮಿಟಿ? ಹೌ ಆರ್ ದ ಕಾಂಪನ್ಸೇಟರಿ ಮಾರ್ಕ್ಸ್ ಕ್ಯಾಲ್ಕುಲೇಟೆಡ್? ಹೇಗೆ ಕ್ಯಾಲ್ಕುಲೇಟ್ ಮಾಡಿದ್ರು ಕಾಂಪನ್ಸೇಟರಿ ಮಾರ್ಕ್ಸ್ ಅನ್ನೋದು ಇದೆ. ದ ಲಾಸ್ ಆಫ್ ಎಕ್ಸಾಮಿನೇಷನ್ ಟೈಮ್, ಎಕ್ಸಾಮ್ ಟೈಮ್ ಎಷ್ಟು ಲಾಸ್ ಆಗಿತ್ತು ವಾಸ್ ಅಸರ್ಟೈನ್ಡ್ and such candidates were compensated with marks based on their answering efficiency and time lost as per the mechanism formula established by the Honorable Apex Court wide its judgment dated 13/6/2018. ಈಗ 1,563 ಜನಕ್ಕೆ ಲಾಸ್ ಆಫ್ ಟೈಮ್ನ ಕಾಂಪನ್ಸೇಟ್ ಮಾಡಿದ್ದರು. ಸೊ ಮೊದಲೊಂದು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂದಿತ್ತು, ಡೀಟೇಲ್ಸ್ ಇಲ್ಲಿದೆ. ಸೊ ಲಾಸ್ ಆಫ್ ಟೈಮ್ನ ಈ ಥರ ಅವರ ಎಫಿಷಿಯನ್ಸಿ ಹೇಗಿದೆ, ಕ್ಯಾಂಡಿಡೇಟ್ಸ್ ವರ್ ಕಾಂಪನ್ಸೇಟ್ ವಿತ್ ಮಾರ್ಕ್ಸ್ ಬೇಸ್ಡ್ ಆನ್ ದೇರ್ ಆನ್ಸರಿಂಗ್ ಎಫಿಷಿಯನ್ಸಿ, ಟೈಮ್ ಎಷ್ಟು ಲಾಸ್ ಆಯಿತು, ಇದೆಲ್ಲ ಕ್ಯಾಲ್ಕುಲೇಟ್ ಮಾಡಿಕೊಂಡು 1,563 ಜನಕ್ಕೆ ಕೊಟ್ಟಿದ್ದೀವಿ ಅಂತ NTA ಅವರು ಹೇಳ್ತಿದ್ದಾರೆ. ಹೌ ಕ್ಯಾನ್ ಎನಿ ಕ್ಯಾಂಡಿಡೇಟ್ ಸ್ಕೋರ್ 718 and 719 ಮಾರ್ಕ್ಸ್ ಇನ್ ದ NEET UG? ಇದು ತುಂಬ ಜನ ಕ್ವಶನ್ ಮಾಡ್ತಿದ್ರು, ಅವ್ರು ಆನ್ಸರು ಮಾಡಿದರು. 718, 719 ಹೇಗೆ ಬರುತ್ತೆ? ಒಂದು ಕ್ವಶನ್ ಡ್ರಾಪ್ ಮಾಡಿದ್ರೆ 716 ಬರುತ್ತೆ, ಒಂದು ಕ್ವಶನ್ ತಪ್ಪಾದರೆ 715 ಬರುತ್ತೆ. 718, 719 ಬಂದಿದೆ, ದೊಡ್ಡ ಸ್ಕ್ಯಾಮ್ ಆಗಿದೆ NTAಲ್ಲಿ ಅಂತೆಲ್ಲ ಹೇಳ್ತಿದ್ರು. ಸೊ ಅದಕ್ಕೆ ಆನ್ಸರ್ ಹೇಳ್ತಿದ್ದಾರೆ ಅವರು, ಡ್ಯೂ ಟು ದ ಕಾಂಪನ್ಸೇಟರಿ ಮಾರ್ಕ್ಸ್ 2 candidates happened to secure 718 and 719 ಕಾಂಪನ್ಸೇಟರಿ ಮಾರ್ಕ್ಸು ಇಂದ ಆ ಥರ ಆಗಿದೆ ಅಂತ ಹೇಳ್ತಾ ಇದ್ದಾರೆ.
Were there any candidates besides the 1563 who received compensatory marks? 1569 ಜನ ಬಿಟ್ಟು ಬೇರೆ ಯಾರಿಗಾದರೂ ಕಾಂಪನ್ಸೇಟರಿ ಮಾರ್ಕ್ಸ್ ಕೊಟ್ಟಿದ್ದೀರಾ? ಇಲ್ಲ. ನೋ. ಕಾಂಪನ್ಸೇಟರಿ ಮಾರ್ಕ್ಸ್ ವರ್ ಅವಾರ್ಡೆಡ್ ಎಕ್ಸ್ಕ್ಲೂಸಿವ್ಲಿ ಟು ದೋಸ್ 1563 ಕ್ಯಾಂಡಿಡೇಟ್ಸ್ ಟು ಮೇಕಪ್ ಫಾರ್ ದೇರ್ ಲಾಸ್ ಆಫ್ ಟೈಮ್ನ ಮೇಕಪ್ ಮಾಡೋದಕ್ಕೆ 1563 ಜನಕ್ಕೆ ಮಾತ್ರ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. Did the 44 perfect scorers, 720 out of 720, who benefited from the physics question with 2 correct answers also receive the compensatory grace marks? 44 ಜನಕ್ಕೆ 720ಕ್ಕೆ 720 ಬಂದಿತ್ತು. ಅವ್ರಿಗೂ ಕಾಂಪನ್ಸೇಟರಿ ಮಾರ್ಕ್ಸಿಂದ ಏನಾದರೂ ಬೆನಿಫಿಟ್ ಆಗಿದೆ ಗ್ರೇಸ್ ಅಂದರೆ? ನೋ. ಆ್ಯಸ್ ಪ್ರೀವಿಯಸ್ಲಿ ಸ್ಟೇಟೆಡ್, ಕಾಂಪನ್ಸೇಟರಿ ಮಾರ್ಕ್ಸ್ ವರ್ ಸೋಲಲಿ ಗಿವನ್ ಟು ಅಡ್ರೆಸ್ ದ ಲಾಸ್ ಆಫ್ ಟೈಮ್ ಓನ್ಲಿ. Why the answer keys was changed from one correct option to multiple correct options for physics question? ಯಾಕೆ ಒಂದು ಕ್ವಶನ್ ಆನ್ಸರ್ ಇದನ್ನು 2 ಮಲ್ಟಿಪಲ್ ಕರೆಕ್ಟ್ ಆನ್ಸರ್ಸ್ ಅಂತ ಹೇಳಿದರೆ ಅನ್ನೋದಕ್ಕೆ ಡೀಟೇಲಾಗಿ ಕೊಟ್ಟಿದ್ದಾರೆ, ನೀವು ನೋಡ್ಕೋಬೋದು. ಆರ್ CCTV ಕ್ಯಾಮ್ರಾಸ್ ಇನ್ಸ್ಟಾಲ್ಡ್ ಅವೆಲ್ಲ ಇದ್ದೇ ಇರುತ್ತೆ. ವಾಟ್ ಮೆಷರ್ಸ್ ವರ್ ಟೇಕನ್ ಬೈ NTA ಟು ಪ್ರಿವೆಂಟ್ ಮಾಲ್ ಪ್ರಾಕ್ಟಿಸಸ್ ಡ್ಯೂರಿಂಗ್ ದ ಎಕ್ಸಾಮ್? CCTV ಹಾಕ್ಸಿದ್ವಿ ಅಂತ ಹೇಳ್ತಿದ್ದಾರೆ. ವಾಟ್ ಆ್ಯಕ್ಷನ್ NTA ಇಸ್ ಟೇಕಿಂಗ್ ಅನ್ ಅನ್ಫೇರ್ ಮೀನ್ ಕೇಸಸ್? ಅನ್ಫೇರ್ ಮೀನ್ಸ್ ಬಗ್ಗೆ ಏನೇನು ತೊಗೊಂಡಿದ್ದೀನಿ ಅಂದರೆ, ಕಮಿಟಿ ವಾಸ್ ಕಾನ್ಸ್ಟಿಟ್ಯೂಟೆಡ್ ಕನ್ಸಿಸ್ಟಿಂಗ್ 3 ಎಮಿನೆಂಟ್ ಎಕ್ಸ್ಪರ್ಟ್ಸ್ ಇನ್ ದ ಫೀಲ್ಡ್ ಆಫ್ ಎಕ್ಸಾಮಿನೇಷನ್ ಆ್ಯಂಡ್ ಅಕಾಡೆಮಿಕ್ಸ್ ಟು ಪುಟ್ ಫಾರ್ವರ್ಡ್ ದ ಡಿಫರೆಂಟ್ ಟೈಪ್ಸ್ ಆಫ್ ಇಶ್ಯೂಸ್ ರಿಪೋರ್ಟೆಡ್ ಸಚ್ ಆಸ್ ಇಂಪರ್ಸನೇಷನ್, ಒಬ್ಬರ ಬದಲಿಗೆ ಇನ್ನೊಬ್ಬರು ಬಂದು ಎಕ್ಸಾಮ್ ಬರೆದಿರ್ತಾರೆ, ಚೀಟಿಂಗ್, ಮೋಸ ಮಾಡಿರೋದು, ಅನ್ಫೇರ್ ಮೀನ್ ಕೇಸಸ್ ಆ್ಯಂಡ್ ಟ್ಯಾಂಪರ್ಡ್ OMR, ಇದೆಲ್ಲ ಅಡ್ರೆಸ್ ಮಾಡೋದಕ್ಕೆ ಒಂದು ಹೈ ಪವರ್ ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆನ್ ರೆಕಮೆಂಡೇಷನ್ ಆಫ್ ದ ಕಮಿಟಿ ಟೋಟಲ್ ಆಫ್ 12 ಕ್ಯಾಂಡಿಡೇಟ್ಸ್ ವರ್ ಡಿಬಾರ್ಡ್, 12 ಜನನ ಡಿಬಾರ್ ಮಾಡಿದ್ದಾರೆ. ಎಲ್ಲಿಗೆ 3 years, 12 ಜನ 3 ವರ್ಷಕ್ಕೆ ಡಿಬಾರ್ ಆಗಿದ್ದಾರೆ. 9 ಕ್ಯಾಂಡಿಡೇಟ್ಸ್ ಫಾರ್ 2 years, 9 ಜನನ 2 ವರ್ಷದ ಮಟ್ಟಿಗೆ ಡಿಬಾರ್ ಮಾಡಿದ್ದಾರೆ. ಆ್ಯಂಡ್ 1 ಕ್ಯಾಂಡಿಡೇಟ್ ಫಾರ್ 1 year, ಒಬ್ಬ ಕ್ಯಾಂಡಿಡೇಟ್ 1 ವರ್ಷ, 9 ಕ್ಯಾಂಡಿಡೇಟು 2 ವರ್ಷ, 12 ಜನ 3 ವರ್ಷಕ್ಕೆ ಡಿಬಾರ್ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಟೈ ಬ್ರೇಕಿಂಗ್ ರೂಲ್ ಏನಿದೆ ಅಂತ ಕೇಳ್ತಾ ಇದ್ದಾರೆ. ವಾಟ್ ಆರ್ ದ ಕ್ರೈಟೀರಿಯಾ ಫಾರ್ merit of candidates for the tie breaking? 2 or more candidates obtain equal marks or percentage scores in the NEET UG 2024. The inter-merit shall be determined as follows. Candidate obtaining higher marks percentage score in biology. Next, candidate obtaining higher marks in chemistry. So ಇದರ ಡಿಫ್ರೆಂಟ್ ಇದೆ, ಡೀಟೇಲಾಗಿ ನೋಡ್ಕೊಳ್ಳಿ. Why was there been variation in cutoffs in the NEET exam over the years? Every year cutoffs ಎಲ್ಲ ವೇರಿ ಆಗ್ತಾ ಇದೆಯಲ್ಲ, ಯಾಕೆ ಅನ್ನೋದಕ್ಕೆ ಒಂದು ಕ್ವಶನ್ ಕೊಟ್ಟಿದ್ದಾರೆ, ಆನ್ಸರ್ ಕೊಟ್ಟಿದ್ದಾರೆ. ದ ಕಟ್ ಆಫ್ ಸ್ಕೋರ್ಸ್ ಆರ್ ಡಿಟರ್ಮಿನ್ಡ್ ಬೇಸ್ಡ್ ಆನ್ ದ ಓವರ್ ಆಲ್ ಪರ್ಫಾರ್ಮೆನ್ಸ್ ಆಫ್ ಕ್ಯಾಂಡಿಡೇಟ್ಸ್ ಈಚ್ ಇಯರ್. ಓವರ್ ಆಲ್ ಪರ್ಫಾರ್ಮೆನ್ಸ್, ಆ್ಯಾವ್ರೇಜ್ ಮಾರ್ಕ್ಸ್ ಔಟ್ ಆಫ್ 720 ಕ್ವಾಲಿಫೈಡ್ ಕ್ಯಾಂಡಿಡೇಟ್ಸ್. ಆ್ಯಾವ್ರೇಜ್ ಮಾರ್ಕ್ಸ್ ಔಟ್ ಆಫ್ 720 ಕ್ವಾಲಿಫೈಡ್ ಕ್ಯಾಂಡಿಡೇಟ್ಸ್. 2020ಯಲ್ಲಿ ಆ್ಯಾವ್ರೇಜ್ ಮಾರ್ಕ್ಸ್ ಎಷ್ಟಿತ್ತು? 297 ಇತ್ತು. ಮಿನಿಮಮ್ ಸ್ಕೋರ್ ಟು ಕ್ವಾಲಿಫೈ ಅನ್ರಿಸರ್ವ್ಡ್ ಕ್ಯಾಟಗರಿ 147 ಇತ್ತು. 2021ನಲ್ಲಿ ಆ್ಯಾವ್ರೇಜ್ ಮಾರ್ಕ್ಸು 287 ಡ್ರಾಪ್ ಆಗಿತ್ತು. ಸೊ ಮಿನಿಮಮ್ ಸ್ಕೋರು 138ಗೆ ಡ್ರಾಪ್ ಆಯಿತು. 2022ಅಲ್ಲಿ 259 ಡ್ರಾಪ್ ಆಗಿತ್ತು ಆ್ಯಾವ್ರೇಜ್ ಮಾರ್ಕ್ಸು. ಸೊ ಕಟ್ ಆಫು 117ಕ್ಕೆ ಇಳಿದಿತ್ತು. 2023ರಲ್ಲಿ 279 ಆಯಿತು. ಸೊ ಇಲ್ಲಿ 137 ಆಯಿತು ಮಿನಿಮಮ್ ಸ್ಕೋರ್ ರಿಕ್ವೈರ್ಡು. 2024ರಲ್ಲಿ ಇಲ್ಲಿ ನೋಡಿ 323, ಎಲ್ಲೂ ಕಾಣೋದಿಲ್ಲ ನಿಮಗೆ ಈ ಸ್ಕೋರ್. ಆ್ಯಾವ್ರೇಜ್ ಮಾರ್ಕ್ಸ್ ಔಟ್ ಆಫ್ 720 ಕ್ವಾಲಿಫೈಡ್ ಕ್ಯಾಂಡಿಡೇಟ್ಸ್ ಆ್ಯಾವ್ರೇಜ್ ಮಾರ್ಕ್ಸ್ ಫೈಂಡ್ ಔಟ್ ಮಾಡಿದಾಗ 323 ಬಂದಿದೆ. ಹಾಗಾಗಿ ಮಿನಿಮಮ್ ಸ್ಕೋರ್ ಸಹ 164 ಆಗಿದೆ ಅಂತ ಹೇಳ್ತಾ ಇದ್ದಾರೆ. ವೈ ಡಿಡ್ ಗ್ರೇಟರ್ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಗೆಟ್ ಫುಲ್ ಮಾರ್ಕ್ಸ್ ಇನ್ ದ NEET UG? ಇದೆಲ್ಲರಿಗೂ ಕಾಡ್ತಾ ಇರೋ ಪ್ರಶ್ನೆ. ವೈ ಡಿಡ್ ಎ ಗ್ರೇಟರ್ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಗೆಟ್ ಫುಲ್ ಮಾರ್ಕ್ಸ್ ಇನ್ ದ NEET UG 2024? ಯಾಕೆ ತುಂಬ ಜಾಸ್ತಿ ಜನ ಔಟ್ ಬಂದಿದ್ದಾರೆ? ಅವರು ಹೇಳ್ತಾರೆ NTA ರೆಸ್ಪಾನ್ಸ್, ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅವರ ರೆಸ್ಪಾನ್ಸು. ದ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಹೂ ಅಪಿಯರ್ಡ್ ಇನ್ 2023 ವಾಸ್ 20 lakh, around 20 lakh, while the number of candidates who appeared in 2024 increased to 23,33,297. ಹತ್ರ 3 ಲಕ್ಷ ಜನ ಜಾಸ್ತಿ ಆಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ದ ಇನ್ಕ್ರೀಸ್ ಇನ್ ಕ್ಯಾಂಡಿಡೇಟ್ಸ್ ನ್ಯಾಚುರಲಿ ಲೆಡ್ ಟು ಎನ್ ಇನ್ಕ್ರೀಸ್ ಇನ್ ಹೈ ಸ್ಕೋರ್ಸ್ ಡ್ಯೂ ಟು ಎ ಲಾರ್ಜರ್ ಪೂಲ್ ಆಫ್ ಕ್ಯಾಂಡಿಡೇಟ್ಸ್. ಜಾಸ್ತಿ 3 ಲಕ್ಷ ಜನ ಜಾಸ್ತಿ ಆಯಿತು, ಆದರೂ ಅದರಿಂದ ನಿಮಗೆ ಜಾಸ್ತಿ ಆಯಿತು ಮಾರ್ಕ್ಸು. ಗ್ರೇಟರ್ ನಂಬರ್ ಆಫ್ ಜಾಸ್ತಿ ಜನ ಹುಡುಗರು ಜಾಸ್ತಿ ಮಾರ್ಕ್ಸ್ ತಗೊಂಡ್ರು ಅಂತ NTA ಅವರು ರೆಸ್ಪಾಂಡ್ ಮಾಡ್ತಾ ಇದ್ದಾರೆ. ದ NTA ರಿಸೀವ್ಡ್ 13,373 ಚಾಲೆಂಜಸ್ ಟು ದ ಪ್ರೊವಿಷನಲ್ ಆನ್ಸರ್ ಕೀ ಆಫ್ 1 question ಇನ್ ಫಿಸಿಕ್ಸ್. ಸೊ ಅದನ್ನು ಅವ್ರು ಸಾಲ್ವ್ ಮಾಡಿದ್ರು. ಔಟ್ ಆಫ್ ದ 67 ಕ್ಯಾಂಡಿಡೇಟ್ಸ್ ಹೂ ಗಾಟ್ 720 out of 720 marks, 44 are on account of the revision in 1 answer key of physics.
44 ಜನಕ್ಕೆ ಫಿಸಿಕ್ಸ್ ಕ್ವಶನ್ ಇತ್ತಲ್ವ, ಅದನ್ನು ರಿವೈಸ್ ಮಾಡಿದಾಗ ಸಿಕ್ಕಿದೆ. 6 ಆರ್ ಆನ್ ದ ಅಕೌಂಟ್ ಆಫ್ ಕಾಂಪನ್ಸೇಟರಿ ಮಾರ್ಕ್ಸ್ ಫಾರ್ ಲಾಸ್ ಆಫ್ ಟೈಮ್. 6 ಜನದ್ದು ಲಾಸ್ ಆಫ್ ಟೈಮ್ ಆಗಿದ್ದಕ್ಕೆ ಬಂದಿದೆ. ದಿಸ್ ರಿವಿಷನ್ ಲೆಟ್ ಟು ಇನ್ಕ್ರೀಸ್ ಮಾರ್ಕ್ಸ್ ಫಾರ್ ಮೆನಿ ಕ್ಯಾಂಡಿಡೇಟ್ಸ್ ಕಾಂಟ್ರಿಬ್ಯೂಟಿಂಗ್ ಟು ದ ಹೈಯರ್ ನಂಬರ್ ಆಫ್ ಪರ್ಫೆಕ್ಟ್ ಸ್ಕೋರ್ಸ್. 720 ಔಟ್ ಆಫ್ 720 ಯಾಕೆ ಜಾಸ್ತಿ ಆಯಿತು ಅಂದರೆ ಈ ಕೇಸಿಂದ ಆಗಿದೆ, ರಿವಿಷನ್ ಮಾಡಿದ್ರಲ್ವ ಅದರಿಂದ ಆಗಿದೆ ಅಂತ ಹೇಳ್ತಾರೆ. ದಿಸ್ ಲೆಡ್ ಟು ಗೆಟ್ಟಿಂಗ್ ದ ಫುಲ್ ಮಾರ್ಕ್ಸ್ ಆಫ್ ಫಾರ್ 44 ಕ್ಯಾಂಡಿಡೇಟ್ಸ್ ಇನ್ ದ ನೀಟ್ UG 2024. ದಿಸ್ ಅಡ್ಜಸ್ಟ್ಮೆಂಟ್ ಏಮ್ ಟು ಅಡ್ರೆಸ್ inconsistencies in NCERT textbooks, ensuring candidates were not disadvantaged by factual discrepancies. ಆಮೇಲೆ ಇನ್ನೂ ಒಂದು ಕ್ಲಿಯರಾಗಿ ಇವರು ಹೇಳಲಿಕ್ಕೆ ಟ್ರೈ ಮಾಡ್ತಾ ಇರೋದು, ಇಟ್ ಈಸ್ ಪರ್ಟಿನೆಂಟ್ ಟು ಮೆನ್ಷನ್ ದಟ್ ಟಾಪರ್ಸ್ ಆರ್ ಫ್ರಮ್ ಅಕ್ರಾಸ್ ದ ಕಂಟ್ರಿ. ಇವರು ಹೇಳ್ತಾ ಇರೋದು ಟಾಪರ್ಸು ಅಕ್ರಾಸ್ ದ ಕಂಟ್ರಿ ಇದ್ದಾರೆ. Can you provide details about the distribution of the top 100 candidates of NEET UG 2024 in terms of their exam centers and school boards? ಟಾಪ್ 100 ಇದ್ದಾರಲ್ಲ, ಟಾಪ್ 100 ಕ್ಯಾಂಡಿಡೇಟ್ಸು ಯಾವ ಸ್ಟೇಟಲ್ಲಿ ಏನೇನಿದ್ದಾರೆ ಹೇಳಿ ಅಂತ ಹೇಳ್ತಿದ್ದಾರೆ. ಟಾಪ್ 100 ಕ್ಯಾಂಡಿಡೇಟ್ಸ್ ಇನ್ ಟರ್ಮ್ಸ್ ಆಫ್ ದೇರ್ ಎಕ್ಸಾಮ್ ಸೆಂಟರ್ಸ್ ಆ್ಯಂಡ್ ಸ್ಕೂಲ್ ಬೋರ್ಡ್ಸ್. ದ ಟಾಪ್ 100 ಕ್ಯಾಂಡಿಡೇಟ್ಸ್ ಆರ್ ಡಿಸ್ಟ್ರಿಬ್ಯೂಟೆಡ್ ಅಕ್ರಾಸ್ 89 ಡಿಫರೆಂಟ್ ಸೆಂಟರ್ಸ್. ಈ 100 ಟಾಪರ್ಸು 89 ಡಿಫರೆಂಟ್ ಸೆಂಟರ್ಸ್ ಆಫ್ ಇಂಡಿಯಾದಲ್ಲಿ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಲೊಕೇಟೆಡ್ ಇನ್ 55 ಸಿಟೀಸ್. ಸೆಂಟರ್ಸ್ 89, ಸಿಟೀಸು 55. ಎಷ್ಟು ರಾಜ್ಯಗಳು ಮತ್ತು ಯೂನಿಯನ್ ಟೆರಿಟರಿ? 17. 17 ಸ್ಟೇಟ್ಸ್, 55 cities, 89 different centers. ಯಾವುದು? ಟಾಪ್ 100 ಕ್ಯಾಂಡಿಡೇಟ್ಸ್ದು. ಔಟ್ ಆಫ್ ದಿಸ್ ಟಾಪ್ ಕ್ಯಾಂಡಿಡೇಟ್ಸ್ 73 ಬಿಲಾಂಗ್ ಟು CBSE ಬೋರ್ಡ್. ಈ 100ರಲ್ಲಿ CBSE ಓದಿರೋರು 73 ಜನ ಇದ್ದಾರೆ, CBSE ಬೋರ್ಡಿಂದ ಬಂದವರು. ವೈಲ್ ದ ರಿಮೈನಿಂಗ್ 27 ಆರ್ ಫ್ರಮ್ ವೇರಿಯಸ್ ಸ್ಟೇಟ್ ಬೋರ್ಡ್ಸ್. ಹೌ ಡಸ್ NTA ensure the authenticity of such high scores? ಇದಕ್ಕೆ ರೆಸ್ಪಾನ್ಸು, ದ NTA took several measures to maintain the integrity of the exam. This includes biometric verification, CCTV surveillance, and strict invigilation during the examination. Post-exam, NTA conducted a thorough analysis including a review of CCTV footage and academic background checks of top scorers of the NEET UG 2024. ಟಾಪರ್ಸ್ ಎಲ್ಲರದು ನಾವು ಅಕಾಡೆಮಿಕ್ಸ್ ಎಲ್ಲ ಚೆಕ್ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. Is it true that there has been a paper leak in Bihar or Godhra? ಬಿಹಾರ ಮತ್ತು ಗೋಧ್ರದ ಪೇಪರ್ ಲೀಕ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅದು ಸತ್ಯನ ಅಂತ ಅನ್ನೋ ಕ್ವಶನ್ಗೆ NTA ರೆಸ್ಪಾನ್ಸು, ಇಟ್ ಈಸ್ ಟು ಬಿ ನೋಟೆಡ್ ದಟ್ ನನ್ ಆಫ್ ದ ರಿಪೋರ್ಟ್ಸ್ ಆರ್ ಬ್ಯಾಕ್ಡ್ ವಿತ್ ಎವಿಡೆನ್ಸ್. ಯಾವುದೇ ಆಪಾದನೆಗೆ ಯಾವುದೂ ಸಾಕ್ಷಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ದಟ್ ಮೇ ಇಂಡಿಕೇಟ್ ಎ ಪೇಪರ್ ಲೀಕ್. ದೀಸ್ ಕೇಸಸ್ ಸೀಮ್ ಟು ಬಿ ರಿಲೇಟೆಡ್ ಟು ಚೀಟಿಂಗ್ ಆರ್ ಇಂಪರ್ಸನೇಷನ್ ಆ್ಯಂಡ್ ನಾಟ್ ಟು ಪೇಪರ್ ಲೀಕ್ಸ್. ಈಗೇನೇನು ಹೊರಗಡೆ ಓಡಾಡ್ತಾ ಇದೆಯೋ ಅದು ಪೇಪರ್ ಲೀಕ್ದಲ್ಲ, ಇಂಪರ್ಸನೇಷನ್ ಆರ್ ಚೀಟಿಂಗ್ ಕೇಸಸ್ ಅಂತ ಹೇಳ್ತಾ ಇದ್ದಾರೆ. Further, NTA has its own security protocols and standard operating procedures. It has been found that all question papers which have been printed have been accounted for and there is no question paper leak. ಎಷ್ಟು ಪ್ರಿಂಟ್ ಮಾಡಿದಾರೋ ಅದೆಲ್ಲದಕ್ಕೂ ಅಕೌಂಟ್ ಇದೆ, ಯಾವುದೂ ಲೀಕ್ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. NTA has recently received communication from Patna police regarding the requirement of documents concerning certain candidates. ಸೊ ಪಾಟ್ನಾ ಪೊಲೀಸ್ ಏನು ಬೇಕು ಡಾಕ್ಯುಮೆಂಟ್ಸ್ ಅಂತ ಹೇಳಿದ್ದಾರೆ, ಇವರು ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್, ವಾಟ್ ಹ್ಯಾಪನ್ಡ್ ಅಟ್ ಎ ಸೆಂಟರ್ ಅಟ್ ಸವಾಯಿ ಮಾಧೋಪುರ್ ರಾಜಸ್ಥಾನ್. ಏನಾಯಿತು ರಾಜಸ್ಥಾನ್ ಮಾಧೋಪುರಲ್ಲಿ ಅಂತ ಕೇಳ್ತಿದ್ದಾರೆ. ಅಟ್ ಒನ್ ಆಫ್ ದ ಸೆಂಟರ್ಸ್, ಇದು ಮೊದಲೇ ಹೇಳಿದರು, ಆದರೆ ಇನ್ನೊಂದು ಸರಿ ಯಾವುದೋ ಒಂದು ಗರ್ಲ್ಸ್ ಸ್ಕೂಲಲ್ಲಿ ಸ್ಟೂಡೆಂಟ್ಸು ಇಂಗ್ಲೀಷ್ ಬರೆಯುವಂಥ ಹುಡುಗರಿಗೆ ಹಿಂದಿ ಪೇಪರು, ಹಿಂದಿ ಬರೆಯುವಂಥ ಹುಡುಗರಿಗೆ ಇಂಗ್ಲೀಷ್ ಪೇಪರ್ ಕೊಟ್ಟಿದ್ದರು. ಆಗ ಸ್ವಲ್ಪ ಗದ್ದಲ ಆಯಿತು. ಆಗ ಒಂದಷ್ಟು ಜನ ಹುಡುಗರು ಕ್ವಶನ್ ಪೇಪರ್ ತೊಗೊಂಡು ಹೊರಗಡೆ ಹೋಗಿದ್ರು ಅಂತ ಹೇಳ್ತಿದ್ರು. ಇಟ್ ವಾಸ್ ಆಲ್ಸೋ ಫೌಂಡ್ ದಟ್ ಕಾಪೀಸ್ ಆಫ್ ದ ಕ್ವಶನ್ ಪೇಪರ್ ವರ್ ಸರ್ಕ್ಯುಲೇಟೆಡ್ ಆನ್ ಸೋಷಿಯಲ್ ಮೀಡಿಯಾ ಅಟ್ ಅರೌಂಡ್ 4:25 PM. 4:25 ಸೋಷಿಯಲ್ ಮೀಡಿಯಾದಲ್ಲಿ ಪೇಪರ್ ಓಡಾಡ್ತಿತ್ತು ಅಂತ. NTA ಅವರು ಏನು ಹೇಳ್ತಾರೆ ಅಂದರೆ 4:25 ಆದಮೇಲೆ ಯಾರೂ ಹುಡುಗ ಒಳಗಡೆ ಹೋಗೋದಿಲ್ಲ, ಕ್ವಶನ್ ಪೇಪರ್ ಹೊರಗಡೆ ಹೋಗಿದೆ, ಬಟ್ ಅದು ಏನೂ ಅಫೆಕ್ಟ್ ಆಗಲ್ಲ ಅಂತ ಹೇಳ್ತಾರೆ. ದೆರ್ ಈಸ್ ನೋ ವೇ ಎನಿ ಎಕ್ಸ್ಟರ್ನಲ್ ಪರ್ಸನ್ ಆರ್ ಏಜೆನ್ಸಿ ಕುಡ್ ಆಕ್ಸೆಸ್ ದ ಸೆಂಟರ್ಸ್. ಹೊರಗಡೆಯಿಂದ ಯಾರೂ ಒಳಗಡೆ ಹೋಗಿಲ್ಲ. ಒನ್ಸ್ ದ ಎಕ್ಸಾಮಿನೇಷನ್ ಸ್ಟಾರ್ಟೆಡ್, ಮೋರ್ ಓವರ್ ಆಲ್ ಸೆಂಟರ್ಸ್ ವರ್ ಅಂಡರ್ CCTV ಸರ್ವೆಲೆನ್ಸ್. ಒಂದು ಸರಿ ಎಕ್ಸಾಮ್ ಸ್ಟಾರ್ಟ್ ಆದಮೇಲೆ ಯಾರೂ ಹೊರಗಡೆಯಿಂದ ಒಳಗಡೆ ಹೋಗ್ಲಿಕ್ಕೆ ಆಗೋದಿಲ್ಲ. ಸೊ ಕ್ವಶನ್ ಪೇಪರ್ ಹೊರಗಡೆ ಹೋದ್ರೂ ಏನೂ ತೊಂದರೆ ಇಲ್ಲ, ಏನೂ ತೊಂದರೆ ಆಗಿಲ್ಲ ಅಂತ ಹೇಳ್ತಿದ್ದಾರೆ. Have there been instances of paper solver gangs who have impersonated the examinees in return for some lakhs of rupees? ಈ ಸಾಲ್ವರ್ ಗ್ಯಾಂಗ್ಸ್ ಏನಾದ್ರು ಇನ್ವಾಲ್ವ್ ಆಗಿದ್ದಾರೆ ಏನೋ ಅನ್ನೋದಕ್ಕೆ NTA is actively engaged with all relevant stakeholders to gather detailed information and evidence related to the alleged malpractices. Any individuals or entities found involved in such activities will be subjected to strict disciplinary actions as per law. Why was NEET UG 2024 result declared on 4th June 2024? ಎಲ್ಲರಿಗೂ ಇರೋ ಕ್ವಶನ್ನು, ಜೂನ್ 4ನೇ ತಾರೀಕಿಗೆ ಯಾಕೆ
ನೀಟ್ ರಿಸಲ್ಟ್ ಬಿಟ್ಟರು. ಅವ್ರು ಹೇಳಿದ್ದು ಇನ್ಫಾರ್ಮೇಷನ್ ಬುಲೆಟಿನಲ್ಲಿ 14 ಜೂನ್ ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಎಲೆಕ್ಷನ್ ರಿಸಲ್ಟ್ ದಿನನೇ ಯಾಕೆ ಕೊಟ್ರಿ ಅಂತ ಅದು ಒಂದಷ್ಟು ವೀಡಿಯೋ ಎಲ್ಲ ತುಂಬ ಕಡೆ ಎಲ್ಲ ಓಡಾಡ್ತು, ನೀವು ನೋಡಿರ್ತೀರ. ಆ್ಯಸ್ ಎ ಪಾಲಿಸಿ ಆಫ್ ದ NTA, ದ ರಿಸಲ್ಟ್ ಆಫ್ ಆಲ್ NTA ಎಕ್ಸಾಮಿನೇಷನ್ ಇನ್ಕ್ಲೂಡಿಂಗ್ NTA NEET UG 2024 is declared after the answer key challenge period. As per our established practice, the timing of the result declaration aligns with our commitment to providing timely results as recommended by the NMC to facilitate prompt counseling and admissions. The result date was pre-scheduled and is not connected to the general election results. ಪ್ರೀ-ಶೆಡ್ಯೂಲ್ ಮಾಡ್ಕೊಂಡ್ವಿ, ಬಟ್ ಅದು ಯಾವುದೇ ರೀತಿ ಜನರಲ್ ಎಲೆಕ್ಷನ್ ರಿಸಲ್ಟ್ಗೆ ಸಂಬಂಧ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ದ ಅರ್ಲಿ ಅನೌನ್ಸ್ಮೆಂಟ್ ಏಮ್ಸ್ ಟು ಎಕ್ಸ್ಪಿಡೇಟ್ ದ ಕೌನ್ಸಿಲಿಂಗ್ ಆ್ಯಂಡ್ ಅಡ್ಮಿಷನ್ ಪ್ರೋಸೆಸ್ ಫಾರ್ ದ ಬೆನಿಫಿಟ್ ಆಫ್ ಆಲ್ ಸ್ಟೂಡೆಂಟ್ಸ್. ನಿಮ್ಮ ಒಳ್ಳೆಯದಕ್ಕೆ ಬೇಗ ಕೊಟ್ವಿ, ಬೇಗ ಅಡ್ಮಿಷನ್ ಪ್ರೋಸೆಸ್ ಸ್ಟಾರ್ಟ್ ಆಗಲಿ ಅಂತ ಅವರ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ಇಟ್ ಈಸ್ ಇಂಪಾರ್ಟೆಂಟ್ ಟು ನೋಟ್ ದಟ್ NTA ಕನ್ಸಿಸ್ಟೆಂಟ್ಲಿ ಡಿಕ್ಲೇರ್ಸ್ ಎಕ್ಸಾಮಿನೇಷನ್ ರಿಸಲ್ಟ್ಸ್ ವಿತಿನ್ ಎ ಮಂತ್, ವೆದರ್ ಕಂಡಕ್ಟೆಡ್ ಇನ್ CBT ಮೋಡ್ ಆರ್ ಆಫ್ಲೈನ್ ಮೋಡ್. ನಾವು ಯಾವಾಗಲೂ 1 ತಿಂಗಳು ಒಳಗಡೆ ಕೊಡ್ತೀವಿ, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಆದರೂ ಆಗಿರ್ಬೋದು, ಆಫ್ಲೈನ್ ಆಗಿರ್ಬೋದು, ನಾವು ಬೇಗ ಕೊಡ್ತೀವಿ ಅಂತ ಅವರು ರೆಸ್ಪಾಂಡ್ ಮಾಡಿದ್ದಾರೆ. ಹೌ ಡಸ್ ದ NTA ಅಡ್ರೆಸ್ ದ ಇಶ್ಯೂ ಆಫ್ ಕ್ಯಾಂಡಿಡೇಟ್ಸ್ ಫೋರ್ಜಿಂಗ್ ದೇರ್ NEET 2024 ಸ್ಕೋರ್ ಕಾರ್ಡ್ಸ್? ಈ ಕೆಲವೆಲ್ಲ ಫೋರ್ಜ್ ಮಾಡಿದ್ದಾರೆ OMR ಶೀಟ್ಸ್ ಎಲ್ಲ, ಅದು ಹೇಗೆ ಅಡ್ರೆಸ್ ಮಾಡ್ತೀರಾ ಅಂದರೆ ಒಂದಷ್ಟು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ದೆನ್ ವಾಟ್ ಈಸ್ ದ NTA's ರೆಸ್ಪಾನ್ಸ್ ಟು ಎ ವೈರಲ್ ವಿಡಿಯೋ ಅಲ್ಲಿ ಡಿಸ್ಕ್ರಿಪೆನ್ಸೀಸ್ ಇನ್ NEET 2024 ಸ್ಕೋರಿಂಗ್ ಆ್ಯಂಡ್ ದ ರಿಸಿಪ್ಟ್ ಆಫ್ ಎ torn OMR ಆನ್ಸರ್ ಶೀಟ್ ವಯಾ ಇಮೇಲ್. torn OMR ಶೀಟ್ ಬಂದಿದೆ ಇಮೇಲಲ್ಲಿ ಅಂತ ಹೇಳ್ತಾ ಇದ್ದಾರೆ. ಆ ವಿಡಿಯೋಗೆ ಏನು ರೆಸ್ಪಾನ್ಸ್ ನಿಮ್ಮದು ಅಂತ ಕೇಳಿದ್ರೆ, ರಿಗಾರ್ಡಿಂಗ್ ದ ವೈರಲ್ ವಿಡಿಯೋ ಫೀಚರಿಂಗ್ ಎ ಕ್ಯಾಂಡಿಡೇಟ್ ಆಫ್ ದ NEET 2024 ಕ್ಲೈಮಿಂಗ್ ಡಿಸ್ಕ್ರಿಪೆನ್ಸೀಸ್ ಇನ್ ದ NEET ಸ್ಕೋರಿಂಗ್ ಆ್ಯಂಡ್ ರಿಸೀವಿಂಗ್ ಆಫ್ ದ torn OMR ಆನ್ಸರ್ ಶೀಟ್. NTA ಕ್ಲಾರಿಫೈಸ್ ದಟ್ ನೋ torn OMR ಆನ್ಸರ್ ಶೀಟ್ ವಾಸ್ ಸೆಂಟ್ ವಯಾ ಆ್ಯನ್ ಅಫಿಷಿಯಲ್ NTA ID. ಯಾವುದೇ torn OMR ಮೇಲ್ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. OMR ಆನ್ಸರ್ ಶೀಟ್ ಈಸ್ ಇಂಟ್ಯಾಕ್ಟ್ ಆ್ಯಂಡ್ ಸ್ಕೋರ್ಸ್ ಆರ್ ಆ್ಯಕ್ಯುರೇಟ್ ಆ್ಯಸ್ ಪರ್ ದ ಅಫಿಷಿಯಲ್ ರೆಕಾರ್ಡ್ಸ್. Candidate should download the scorecards only from the official website. Is it true that another committee has been formed to look into the cases of the compensatory marks ಅಂತ ಕೇಳ್ತಾ ಇದ್ದಾರೆ. ಎಸ್, ಇನ್ನೊಂದು ಹೈ ಪವರ್ ಕಮಿಟಿ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಹೌ ಕೆನ್ ಐ ಸ್ಟೇ ಕನೆಕ್ಟೆಡ್? ಹೆಂಗೆ ನನಗೆ ಇನ್ಫಾರ್ಮೇಷನ್ ಎಲ್ಲ ಸಿಗುತ್ತೆ ಅಂದರೆ ಈ ವೆಬ್ಸೈಟ್ ನೋಡ್ತಾ ಇರಿ ಅಂತ ಹೇಳ್ತಾ ಇದ್ದಾರೆ. ಇದು FAQsಗೆ ಇವರು NTA ಅವರು ರೆಸ್ಪಾನ್ಸ್ ಮಾಡಿರೋದು. ಸೊ ತುಂಬ ಜನಕ್ಕೆ ತುಂಬ ಡೌಟ್ಸ್ ಇತ್ತು, ಏನೇನೋ ನೋಡಿ ಏನೇನೋ ಅನ್ಕೋತಾ ಇದ್ರು. ಹಾಗಾಗಿ NTA ಅವರು ಈ ಥರ ರೆಸ್ಪಾನ್ಸ್ ಕೊಟ್ಟು ತಿಪ್ಪೆ ಸಾರಿಸ್ತಾರೆ ಅಂತ ಎಲ್ಲರಿಗೂ ಗೊತ್ತಿತ್ತು. ಇದೇ ರೀತಿ ಇನ್ನೂ ಒಂದಷ್ಟು ದಿನ ನಡೆಯುತ್ತೆ. ಆಮೇಲೆ ನಿಧಾನವಾಗಿ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ. ಕೋರ್ಟ್ ಏನಾದರೂ ಮಧ್ಯದಲ್ಲಿ ಇಂಟರ್ಫಿಯರ್ ಆಗಿ ಮಧ್ಯದಲ್ಲಿ ಏನಾದರೂ ಒಳ್ಳೆಯ ಜಡ್ಜ್ಮೆಂಟ್ ಏನಾದರೂ ಕೊಟ್ಟರೆ ಆಗ ಮಾತ್ರ ಏನಾದರೂ ಚೇಂಜ್ ಆಗ್ಬೋದು. NTA ಆನ್ ಇಟ್ಸ್ ಓನ್ ವಿಲ್ ನಾಟ್ ಡೂ ಎನಿಥಿಂಗ್. ಯಾರು ವೀಡಿಯೋ ಮಾಡದೇ ಇರಲಿ, ಏನಾದರೂ ಮಾಡಲಿ, ಕೋರ್ಟ್ ಏನಾದರೂ ಹೇಳಿದ್ರೆ, ಈಗ ಯಾರಿಗೋ ಒಂದಷ್ಟು ಜನ 48 ಜನಕ್ಕೆ ಇನ್ನೊಂದು ಟೆಸ್ಟ್ ಮಾಡಿ ಅಂದರೆ ಮಾಡ್ತಾರೆ, ಇಲ್ಲ ರಿವೈಸ್ ಮಾಡಿ ಅಂದರೆ ಇವರು ಕೋರ್ಸ್ನ ರಿವೈಸ್ ಮಾಡಬೇಕಾಗತ್ತೆ, ರ್ಯಾಂಕ್ಸ್ನೆಲ್ಲ. ಅಷ್ಟು ಬಿಟ್ಟು ಕೋರ್ಟ್ ಹೇಳಿದ್ರೆ ಮಾತ್ರ NTA ಏನಾದರೂ ಮಾಡುತ್ತೆ, ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ. ಸೊ ಲೆಟ್ಸ್ ವೆಯ್ಟ್ ಫಾರ್ ಕೋರ್ಟ್ ಜಡ್ಜ್ಮೆಂಟ್ ಅಷ್ಟೇ. ಥ್ಯಾಂಕ್ ಯು.